ಹಾಯ್ ಎವ್ರಿವನ್, ವೆಲ್ಕಮ್ ಟು ಅದ್ವೈತ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಐ ಹೋಪ್ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಗೌರಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾವು ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮ ಹಬ್ಬಕ್ಕೆ ಅಂತ ಕರೆದಿದ್ರು, ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಹಾಗೆ ನನ್ನ ತಂಗಿ ಬರ್ತಡೇ ಕೂಡ ಇತ್ತು, ಅವಳಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಸೊ ನೈಟ್ 12 o'clockಗೆ ಅವಳಿಗೆ ಸರ್ಪ್ರೈಸ್ ಕೊಟ್ಟೆ. ಸೊ ಅವಳಂತೂ ಫುಲ್ ಹ್ಯಾಪಿ ಆಗಿದ್ಲು. 16 years ಬರ್ತಡೇಗೆ 16 ಗಿಫ್ಟ್ಸ್ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಸೊ ನಮ್ಮ ಹಸ್ಬೆಂಡು ಅವರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅವರು ಸಂಜೆ ಹಂಗೆ ಹೊರಟೋದ್ರು. ಸೊ ಅವ್ರು ಹೋದ್ಮೇಲೆ ನಾನು ಇಲ್ಲೇ ಇದ್ವಿ. ಸೊ ಒಂದು 4 days ಅಮ್ಮ ಇರು ಅಂತ ಹೇಳಿದರು. ಸೊ ಹಾಗಾಗಿ ಬಿಟ್ಬಿಟ್ಟು ಅವರು ಕೂಡ ಹೊರಟರು. ಅವ್ರ ಕೆಲಸಕ್ಕೆ ರಜಾ ಇಲ್ಲ ಅಂತ ಹೇಳಿ ನಮ್ಗೆ ಬಿಟ್ಬಿಟ್ಟು ಹೋದರು. ಸೊ ಆಮೇಲೆ ನಾನು ನಾಳೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮನೇಲೆ ಎಲ್ಲ ಒಟ್ಟಿಗೆ ಇರ್ತೀವಲ್ವ, ನಮ್ಮ ಮನೇಲೆಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲ ಅಂತ ಹೇಳಿ ಸೊ ನೈಟೇ ಕೊಡೋಣ ಅಂತ ಹೇಳಿ 12 o'clockಗೆ ಮಲಗಿದ್ಲು. ಸೊ ಎಬ್ರಿಸ್ಬಿಟ್ಟು ಅವಳಿಗೆ ಗಿಫ್ಟ್ಸ್ನೆಲ್ಲ ಕೊಟ್ಟೆ ಒಂದೊಂದಾಗೆ. ಅವಳಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು. ಅವಳು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಎಲ್ಲ ಹೇಳ್ತಿದ್ಲು. ಸೊ ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಅವಳು ಸ್ವಲ್ಪ ಮೈಸೂರಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಚಿಕ್ಕಪ್ಪರ ಜೊತೆ ಹಬ್ಬಕ್ಕೆ ಅವ್ರ ಜೊತೆ ಹೊರಟ್ಲು. ಸೊ ನಾನು ಒಬ್ಬಳೇ. ಸೊ ನಾವು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಬೇರೆ ಥರ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಬಂದಿಲ್ಲ, ನಾನು ಒಬ್ಬಳೇ ಅಲ್ವಾ. ಸೊ ಅದ್ವಿನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಗೊತ್ತು ಅಲ್ವಾ. ಸೊ ಹಾಗಾಗಿ ಹೀಗೆ ಒಟ್ಟಿಗೆ ಕೊಟ್ಬಿಡೋಣ ಅಂತ ಹೇಳಿ ಒಂದೊಂದಾಗೆ ಕೊಟ್ಟೆ. ಸೊ ಅವಳಿಗೆಲ್ಲ ಇಷ್ಟ ಆಗುವಂಥದ್ದೇ, ಅಂದರೆ ಅವಳಿಗೆ ಯೂಸ್ಫುಲ್ ಆಗುವಂಥದ್ದೇ ಕೊಟ್ಟೆ. ಅವಳು ಸ್ವಲ್ಪ ಮಾಡ್ರನ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತಾಳೆ. ಸೊ ಆ ಥರ ಇದರಲ್ಲಿ ಚೂಸ್ ಮಾಡಿ ನಾನು ಇಬ್ಬರು ಕೂಡ ಸೆಲೆಕ್ಟ್ ಮಾಡಿ ನಾನು ಎಲ್ಲರೂ ಮೀಶೋಯಿಂದನೇ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಎಲ್ಲನೂ ಅಷ್ಟೇ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಪ್ರಾಡಕ್ಟ್ಸ್ ಎಲ್ಲನೂ ಅಷ್ಟೇ. ಸೊ ಅದನ್ನೆಲ್ಲ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಾಗ 1 week ಮುಂಚೆನೇ ಪರ್ಚೇಸ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ತಂದಿದ್ದೆ. ಸೊ ಇದನ್ನು ನಾನು ಅಮ್ಮಂಗೆ ಮಾತ್ರ ಹೇಳಿದ್ದೆ. ಸೊ ನಮ್ಮಮ್ಮನೂ ಕೂಡ ಅವಳಿಗೆ ಹೇಳಿರಲಿಲ್ಲ ಈ ಥರ ಕೊಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಅವಳಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು. ಸೊ ಬೇಕಾದರೆ ಈ ಡ್ರೆಸ್ ಲಿಂಕ್ಸ್ ಎಲ್ಲ ನಿಮಗೂ ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಅವಳಂತೂ ಒಂದೊಂದೇ ಓಪನ್ ಮಾಡ್ತಿದ್ದಂಗೆ ಎಲ್ಲನೂ ಟ್ರಯಲ್ ಮಾಡಿನೇ ನೋಡ್ತಿದ್ಲು. ಎಲ್ಲ ಹೇಗಿದೆ ಕಾಣಿಸುತ್ತೆ ಅಂತ ಹೇಳಿ ಇಟ್ಕೊಂಡು ನೋಡ್ತಾ ಇದ್ಲು. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಅವಳ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅವಳಿಗೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳಿ. ಸೊ ಸ್ವಲ್ಪ ಈ ವಿಡಿಯೋನ ನಾನು ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಇವಾಗ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಅದಕ್ಕೆ ಹುಷಾರಿರಲಿಲ್ಲ. ಸೊ ನನಗೂ ಹುಷಾರಿಲ್ಲ. ಅದ್ರ ಮಧ್ಯ ಈ ಹಬ್ಬಗಳು, ಅದ್ರ ಜೊತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಬೇಕಂದ್ರೆ ಕಷ್ಟ. ಸೊ ಮನೇಲಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಿದ್ದೆ. ಸೊ ಬಟ್ ಇವಾಗ ಸ್ವಲ್ಪ ರಿಸ್ಕಿ ಆಗ್ತಾಯಿದೆ. ಸ್ವಲ್ಪ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಯಾವುದೂ ಎಡಿಟ್ ಮಾಡಿರಲಿಲ್ಲ. ಸೊ ಇವಾಗಿಂದ ಒಂದೊಂದಾಗೆ ಮಾಡೋಣ ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡಿಕೊಂಡು ಸೊ ಇವತ್ತಿಂದ ಮತ್ತೆ ನಿಮಗೆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಜೊತೆ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತೇಳಿ ಶೇರ್ ಮಾಡ್ತಾ ಇರ್ತೀನಿ. ಏನಾದರೂ ತಪ್ಪಾಗಿದ್ರೆ ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಮಗೂ ಸ್ವಲ್ಪ ಬೆಳೆಯೋಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ. ಸೊ ಅವಳಿಗಂತೂ ಎಲ್ಲ ಯೂಸ್ಫುಲ್ ಆಗೋವಂಥ ಗಿಫ್ಟ್ನೇ ನಾನು ಕೊಟ್ಟಿದ್ದೆ. ಸೊ ಅವಳಂತೂ ಎಲ್ಲ ನೆಕ್ಸ್ಟ್ ಡೇನೇ ಯೂಸ್ ಮಾಡ್ತಿದ್ವಿ ಅಂತಲೇ ಹೇಳಿದ್ಲು. ಸೊ ಅದನ್ನೆಲ್ಲ ನೋಡಿ ನಮ್ಮ ಅಮ್ಮ, ನಮ್ಮ ಅಜ್ಜಿ ಅವ್ರಿಗೂ ಕೊಡ್ತಿದ್ರು. ಅವರು ಬಾಯ್ ಬಿಟ್ಕೊಂಡು ನಮ್ಮ ಅಜ್ಜಿ ಫುಲ್ ಶಾಕ್ ಆಗಿಬಿಟ್ಟಿದ್ರು. ಅವರು ಕೂಡ ನೋಡ್ತಾಯಿದ್ರು ಬಾಯ್ ಬಿಟ್ಕೊಂಡು. ಏನದು ಅಂತ ಹೇಳಿ ಎಲ್ಲ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲರೂ ನೋಡ್ತಾಯಿದ್ರು. ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸರ್ಪ್ರೈಸ್ ಕೂಡ ಅವಳಿಗೆ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪನ ಮಗ, ಅವನು ಚಂದು ಅಂತ ಹೇಳಿ, ಅವನು ಕೂಡ ನೈಟ್ ಕೇಕ್ ತರ್ತೀನಿ ಅಂತ ಹೇಳಿದ್ದ. ಸೊ ಅವನು ಕೂಡ ನೈಟಿಗೆ ಬಂದು ಅವನು ಕೇಕೆಲ್ಲ ಕಟ್ ಮಾಡಿ ಹೋಗೋಣ ಅಂತ ಹೇಳಿದ್ದ. ಸೊ ಅವನು ಕೂಡ ಬಂದ. ನಾನು ನೈಟ್ ಬಂದಾಗ ನಾನು ಯಾರಪ್ಪ ಅಂದ್ಕೊಂಡೆ. ಸೊ ಅವ್ನು ಬಂದು ಕೇಕ್ ತಂದಿದ್ದ. ಸೊ ಕೇಕೆಲ್ಲ ಕಟ್ ಮಾಡಿ ನೈಟೇ ಅವಳು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಅವಳಂತೂ ಫುಲ್ ಹ್ಯಾಪಿ ಆಗಿದ್ಲು. ಬೇಕಾದರೆ ಅವಳ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅಮ್ಮ ಚೆನ್ನಿ ಫೈನಲಿ 16 years ಹ್ಯಾಪಿ ಬರ್ಡೇ. Davi. Jeplu pala.
Happy birthday Tanu. God bless you. Thank you so much. आप करो. Thank you so much. ಆಮೇಲೆ ಎಲ್ಲ ಓಪನ್ ಮಾಡಿ ನೋಡ್ಬಿಟ್ಟು ಅವಳು ನೋಡಿದ್ರಲ್ವ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ. ಸೊ ಆಮೇಲೆ ನಮ್ಮ ಅಮ್ಮನ ಎಲ್ಲ ನೋಡಿ, ನಮ್ಮ ಅಜ್ಜಿ ಎಲ್ಲ ನೋಡಿ, ಆಮೇಲೆ ಎಲ್ಲ ಒಂದೊಂದಾಗಿ ಎಲ್ಲ ಎತ್ತಿಟ್ಲು. ಅವಳಂತೂ ಎತ್ತಿಡೋಕ್ಕೆ ಇದು ಮಾಡ್ತಿದ್ಲು. ಆಮೇಲೆ ಎಲ್ಲ ಫೋಲ್ಡ್ ಮಾಡಿ ಸ್ವಲ್ಪ ಫೋಟೋಸ್ ತೊಗೋತೀನಿ. ನಮ್ಮ ಚಿಕ್ಕಪ್ಪನ ಮಗಳು ಕೂಡ ಬಂದಿಲ್ಲ. ಅವಳು ಅಕ್ಕ ಹಾಕು ಅಕ್ಕ ಫೋಟೋ ತೆಗಿತೀರಿ ಅಂತೇಳಿ ಅವಳು ಕೂಡ ಹಾಕಿ ಫೋಟೋಸ್ ತೆಗಿತಿದ್ಲು. ಸೊ ಅವಳು ಫುಲ್ ಹ್ಯಾಪಿ ಆಗಿದ್ಲು. Happy birthday to you. Happy birthday to you. Happy birthday to you Tanu. To you. ओए छोरा चा बगलत पुले काय यात्री वाला हरीशनिवारू. जापदी डुप्लिकेट ददी ₹100 ಕೊರಿತಿದೆ. ಆಯ್ತು ಇದು ಜಮೈ ಅಮ್ಮನ ಫ್ರೈ ಆವ ಚದರ್ ಮತ್ತೆ ಮಲ್ಮದಿ ಪುರಿ ಏ ಆಮೇಲೆ ನೈಟೇ ಕೇಕ್ ಕಟ್ ಮಾಡಿ ಎಲ್ಲ ತಿಂದು ಸೆಲೆಬ್ರೇಟ್ ಮಾಡಿದ್ವಿ. ಅವಳಂತೂ ತುಂಬ ಖುಷಿಯಾಗಿದ್ಲು. ಹಾಗೆ ನೀವು ಕೂಡ ಅವಳು 100 ಕಾಲ ಚೆನ್ನಾಗಿರಲಿ ಅಂತೆಲ್ಲ ಹೇಳಿ ವಿಶ್ ಮಾಡಿ. ಥ್ಯಾಂಕ್ ಯು. ನಮ್ಮಪ್ಪ ಅಂತೂ ಎದ್ದೊಳ್ತಾನೆ ಇರಲಿಲ್ಲ, ಮಲ್ಕೊಬಿಟ್ಟಿದ್ರು. ಏಯ್ ಮಾಡ್ಕೊ ಹೋಗಿ ಅಂತ ಹೇಳಿ ಎದ್ದೊಳ್ಳೇ ಇಲ್ಲ ಅವರು. ಸೊ ಅವ್ರು ಮಲಗಿದ್ರು. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ಪರವಾಗಿಲ್ಲ ಅಂತ ಹೇಳಿ ನಾವೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ನಾನು, ಅಮ್ಮ, ಅಜ್ಜಿ ಹಾಗೆ ಚಂದು, ನಮ್ಮೂರಲ್ಲಿ ಇನ್ನೊಬ್ಬ ಹುಡುಗ ಎಲ್ಲ ಬಂದಿದ್ದರು. ನಾವೇ ಸೆಲೆಬ್ರೇಟ್ ಮಾಡಿ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆಗೆ. ಆದರೆ ನಾನು ಅದ್ವಿನ ಕರ್ಕೊಂಡು ಎಲ್ಲೋ ಹೋಗೋಕ್ಕಾಗಲ್ಲ ಅಂತ ಹೇಳಿ ನೀನೇ ಹೋಗ್ಬಿಡ್ಬಾ ಅಂತ ಹೇಳಿ ತನಗೆ ಹೇಳಿ ಆಮೇಲೆ ಮಲ್ಕೊಂಡ್ವಿ. ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಬೇಗ ಎದ್ವಿ. ಸೊ ಇವತ್ತು ಹಾಗೆ ನಮ್ಮೂರಲ್ಲಿ ಗಣೇಶನೂ ಕೂಡ ಎತ್ತುತ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿದ್ರು. ಅಮ್ಮ ಅಷ್ಟರಲ್ಲಿ ಹೋಗಿ ಬಾಗಿಲಿಗೆಲ್ಲ ನೀರು ಹಾಕಿ ಮನೆಯೆಲ್ಲ ಒರೆಸ್ತೀನಿ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ನಾನು ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ಸ್ನಾನ ಮಾಡ್ಕೊ, ಫ್ರೆಶಪ್ ಆಗು ಅಂತ ಹೇಳಿದ್ರು. ನಾನು ನಮ್ಮ ಮಮ್ಮಿಗೆ ಫ್ರೆಶಪ್ ಆಗಿ ಆಮೇಲೆ ನಾನು ಹಾಕ್ತೀನಿ ಅಂತ ಹೇಳಿ ನಾನು ಮನೆಯೆಲ್ಲ ಒರೆಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ತನ್ನೂ ಫ್ರೆಶಪ್ ಆಗಿ ಬಂದು ದೀಪ ಎಲ್ಲ ಹಚ್ಚಿ ಅವಳು ಕೂಡ ರೆಡಿ ಆಗಿದ್ಲು. ಇದು ನೈಟ್ ನಾನು ಅವಳಿಗೆ ಕೊಟ್ಟಿದ್ದು ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಅದನ್ನೇ ನಾನು ಏನೇನು ಗಿಫ್ಟ್ ಮಾಡಿದ್ದೆ ಅದರಲ್ಲೇ ಎಲ್ಲ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ, ಮ್ಯಾಚ್ ಆಗುತ್ತೆ ಅದನ್ನು ವೇರ್ ಮಾಡ್ಕೊಂಡಿದ್ಲು. ಸ್ವಲ್ಪ ಟ್ರೆಡಿಷ್ನಲ್ ಆಗೇ ಇರಲಿ ಅಂತ ಹೇಳಿ ಡ್ರೆಸ್ನೇ ಹಾಕ್ಕೊಂಡಿದ್ಲು. ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ಅವಳು ಕೂಡ ದೇವಸ್ಥಾನಕ್ಕೆ ಹೋದ್ಲು. ಆಮೇಲೆ ನಾವು ತಿಂಡಿಗೆ ನಮ್ಮ ಅಜ್ಜಿ ಕರಳೆ ಸಾಂಬಾರು ಮುದ್ದೆ ಮಾಡಿದರು. ತಿಂದು ನಾವು ಫ್ರೆಶಪ್ ಎಲ್ಲ ಆದ್ವಿ. ಸಂಜೆ ಹಂಗೆ ಸ್ವಲ್ಪ ಹೊತ್ತು ಅದ್ವಿನೂ ಮಲಗಿಸಿ ಎಬ್ಬಿಸ್ಕೊಂಡು ಕರ್ಕೊಂಡು ದೇವಸ್ಥಾನದ ಹತ್ರ ಹೋದೆ. ಅಲ್ಲಿ ಫುಲ್ಲು ಗಣೇಶಕ್ಕೆಲ್ಲ ಕಲ್ಲರ್ ಹಾಕ್ಕೊಂಡೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ರು ಗಣೇಶನ ಎತ್ತಕ್ಕೆ. ಸೊ ನಮ್ಮ ಮಾವನು ಬಂದು ಅವ್ನು ಅದ್ವಿಗೂ ಆ ಥರ ಟೇಪೆಲ್ಲ ಕಟ್ಟಿ ಅವನಿಗೂ ಕಲರೆಲ್ಲ ಹಾಕಿ ಅಲ್ಲಿ ಬಲೂನ್ ಎಲ್ಲ ಹಾಕಿದ್ರಲ್ವ, ಅದನ್ನು ಅದ್ವಿನೂ ಕೇಳ್ತಿದ್ದ. ಎಲ್ಲ ಎತ್ಕೊಂಬಂದು ಅವನಿಗೂ ಕೊಟ್ಟರು. ಫುಲ್ ಅವನು ಹ್ಯಾಪಿಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಆಮೇಲೆ ತನಗೂ ಕಾಲ್ ಮಾಡಿದೆ, ಅವಳು ಮನೇಲೇ ಇದ್ಲು. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿ ಬರ್ತೀನಿ ಅಂತ ಹೇಳಿ ಅವಳು ಫ್ರೆಶಪ್ ಆಗಿ ಅವಳು ಕೂಡ ಬಂದಳು. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಇವತ್ತು ರಜೆ ಕೊಡಲ್ಲ, ನೀವೇ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ ಅಂತ ಹೇಳಿದರು. ಸೊ ಆಯಿತು ಅಂತೇಳಿ ನಾನು, ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅವ್ರ ಚಿಕ್ಕಮ್ಮ ಅವರು ಇದ್ದರು. ಸೊ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ. ಫುಲ್ ಹುಡುಗರೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತಿದ್ರು. ಗಣೇಶ ಹತ್ರ ಎಲ್ಲ ಪಟಾಕಿ ಎಲ್ಲ ಹೊಡ್ಕೊಂಡು ಕಲರ್ಸ್ ಹಾಕ್ಕೊಂಡು ಎಲ್ಲ ಆಟ ಆಡ್ತಿದ್ರು. ಚಿಕ್ಕ ಮಕ್ಕಳೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಎಲ್ಲ ಅವರು ಹೋಗಿ ಆಟ ಆಡ್ತಿದ್ರು. ಅವ್ರು ನೋಡ್ಕೊಂಡು ಅದ್ವಿನೂ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ತಿದ್ದ. ತುಂಬ ಚೆನ್ನಾಗಿತ್ತು. ಆಮೇಲೆ ಗಣೇಶನ ಕರ್ಕೊಂಡು ನಮ್ಮ ಊರಲ್ಲಿ ಫುಲ್ ಊರಿಗೆಲ್ಲ ಒಂದು 3 ರೌಂಡ್ ಸುತ್ತಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾರೆ. ನಮಗಿಲ್ಲಿ ಪಕ್ಕ ಸಂಗಮನೆ ಹತ್ತಿರ ಆಗುತ್ತೆ, ಅದಕ್ಕೆ ಅಲ್ಲೇ ಕರ್ಕೊಂಡೋಗಿ ಗಣೇಶನ ಮುಳುಗಿಸ್ಬಿಟ್ಟು ಬರ್ತಾರೆ. ಸೊ ಸಂಜೆ ಆಗಿಬಿಟ್ಟಿತ್ತು, ಒಂದು 5:30 6 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಎಲ್ಲ ಹೋಗಿ ನಾವು ನಿಂತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ನಿಂತಿದ್ವಿ. ಸೊ ಎಲ್ಲ ಎಂಜಾಯ್ ಮಾಡ್ತಿದ್ರು, ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು. ನಮ್ಮಪ್ಪ ಅಂತೂ ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸ್. ನಾವು ಎಲ್ಲ ಕಿಚ್ಕೊಂಡು ಆಟ ಆಡ್ಕೊಂಡು ನಿಂತ್ಕೊಂಡಿದ್ವಿ. ಸೊ ಅವರು ಎಲ್ಲ ಎತ್ಕೊಂಡು ಹೋದರು. ಆಮೇಲೆ ನಾವು ಕೂಡ ಅವ್ರು ಹೋದ್ಮೇಲೆ ಮನೆಗೆ ರಿಟರ್ನ್ ಆದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಬಂದರು. ನಮ್ಮ ಅಮ್ಮನ ಕರ್ಕೊಂಡು ಮನೆಗೆ ಹೋದ್ವಿ. ನಮ್ಮಮ್ಮ ಬಾ ನಿಂತ್ಕೊ ಇಲ್ಲೇ ಅಂದರೆ ಅವ್ರು ಕೇಕ್ ಬೇರೆ ತಂದಿದ್ರು, ಅದಕ್ಕೆ ಎತ್ಕೊಂಡು ಮನೆಗೆ ಹೋಗ್ತೀವಿ. ಹೇಳು ಅವ್ನು ಕಣ್ಣು ನೋಡು, ಹೊಟ್ಟೆ ನೋಡು, ನೋಡು ಐಸಾನು ಅದು ಐಸಾ ಐಸಾ ಏನು
ಆಮೇಲೆ ಅದ್ವಿ ಅಂತೂ ಅಲ್ಲೆಲ್ಲ ಹೇಗೆ ಕಿರ್ಚ್ತಿದ್ರು ಅದೇ ಥರ ಮನೆಗೆ ಬಂದು ನನ್ನ ತಂಗಿ ಜೊತೆ ಇಬ್ಬರು ಕಿರ್ಚಾಡ್ತಿದ್ರು. ಹಾಗೆ ನಾವು ನಾಳೆ ಕೂಡ ಬೆಟ್ಟಕ್ಕೆ ಹೋಗ್ತಿರೋದ್ರಿಂದ ನಾಳೆಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿಲ್ಲ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀವಿ. ಜಾಸ್ತಿ ಕಾಲ ನೆಗೆಕ್ಲೆ ಕೈ ಪೊಡಸ್ಕೊ. 1 2 ಸಾಕಮ್ಮ. ಕಾಣ್ತಿಕ್ಕೆ ಬಂದಿದೆ ಓಂ ಕಾಣ್ಬತ್ತೀರಿ ಅಜ್ಜಿ छोड़ देर के ಏನ್ ಕಲ್ರಿ ಓಂ ಕೊನಿ ಏನ್ ಕಲ್ರಿ गाइस नम फैम अच्छा ಏನ್ ಕಲ್ नम अज्जी आइक ಆಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟು ಹಾಗೆ ಸ್ವಲ್ಪ ದುಡ್ಡನ್ನೆಲ್ಲ ಕೂಡಿಟ್ಟಿದ್ವಿ ಅದ್ವಿ ಕೈಲಿ ಹಾಕ್ಸ್ಬೇಕು ಅಂತ ಹೇಳಿ. ಅದನ್ನು ಕೂಡ ಮರೆತು ಬಿಡ್ತೀವಿ ಅಂತ ಹೇಳಿ ಇವಾಗಲೇ ಎಲ್ಲ ಎತ್ತಿಟ್ಕೊಂಡು ಹಾಗೆ ಸಂಜೆ ನಮ್ಮಮ್ಮ ಕೇಕ್ ಕೂಡ ತಂದಿದ್ರು, ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ. ಸೊ ನಾನು ಈ ಥರ ಸಿಂಪಲಾಗಿ ಅವಳಿಗೆ ಡೆಕೋರೇಟ್ ಮಾಡಿ ಕೇಕ್ನ ಇಟ್ಟಿದ್ದೆ. ಸೊ ಅವಳು ಕೂಡ ರೆಡಿಯಾಗಿ ಬಂದಳು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. केक दे रहे हो नहीं बेटा अपने तो मां केक खा केक दे खाया केक केक दे रहे हो नहीं बोले चाट के सारे नहीं रहा बेटा खा लो पाड़े ने कर दिया रुसा से पाड़े ना पाड़े रोजू ये करे पढ़ना का बेटा पढ़ना पे येते येते छोड़ के ये बोलो भी कौन बोला छे पढ़ना को केक ಬರೋ ಕಡೆ ಗುಂಡಿ. ಹಾಗೆ ನಮ್ಮಮ್ಮ ಅವಳಿಗೆ ಗಿಫ್ಟ್ ಅಂತ ಹೇಳಿ ಚೈನ್ ಬ್ರಾಸ್ಲೆಟ್ ಕೂಡ ತಂದಿದ್ರು. ಸೊ ಅದನ್ನು ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ತನ್ವಿಕಾ ಹ್ಯಾಪಿ ಬರ್ಡೇ ಟು ಯು. ಬ್ರೇಸ್ಲೆಟ್ನ ಹಾಕಿದ್ರು ನಮ್ಮಮ್ಮನೇ. ತುಂಬ ಚೆನ್ನಾಗಿತ್ತು. ಫೋಟೋ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಆಮೇಲೆ ಕೇಕ್ ಕಟ್ ಮಾಡಿದ್ವಿ. ಅದ್ವಿ ಅಂತೂ ಹೋಗಿ ನೋಡಿ ಹೇಗೆ ನಿಂತ್ಕೊಂಡಿದ್ದಾನೆ. ಅವಳಿಗೂ ಫುಲ್ ಹ್ಯಾಪಿ ಆಯಿತು. ಆಮೇಲೆ ನಾವು ಕೂಡ ಎಲ್ಲ ಯಾರ್ಯಾರು ಬಂದಿದ್ರು ಅವಾಗೆಲ್ಲ ಕೇಕ್ ಕೊಟ್ಬಿಟ್ಟು ನಾವು ಕೂಡ ತಿಂದು ಸೊ ಊಟ ಎಲ್ಲ ಮಾಡಿ ನಾಳೆ ಹಾಗೆ ಬೆಟ್ಟಕ್ಕೆ ಹೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ಬೇಗ ಸ್ವಲ್ಪ ಹೊತ್ತು ಅವಳಿಗೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ನಾವು ಕೂಡ ಮಲ್ಕೊಂಡ್ವಿ. ಹಾಗೆ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಾವು ನಾಳೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ತುಂಬ ವರ್ಷದಿಂದ 3 ಇಯರ್ಸ್ ಆಯಿತು ಹೋಗಿ. ಸೊ ಪಾಪುನ ಫಸ್ಟ್ ಇಯರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವನಿಗೆ ಸಮ್ ರೀಸನ್ಸಿಂದ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಅಮ್ಮ ಈ ಸಲ 3 ಇಯರ್ಸ್ ಆಗಿತ್ತು ಹೋಗಬೇಕು ಅಂತ ಹೇಳಿ ಹಬ್ಬಕ್ಕೆ ಹೆಂಗಿದ್ರು ಬಂದಿದೆಯಾ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ನಾನು ಅಮ್ಮ ನಾನು ಅವಳು ಮೈಸೂರಿಗೆ ಹೋಗಿದ್ಲು. ಸೊ ಅವಳು ಬರಲ್ಲ ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಅಮ್ಮ ಅಜ್ಜಿ ಹಾಗೆ ತನು ನಮ್ಮ ಅಮ್ಮವ್ರ ಚಿಕ್ಕಮ್ಮ ಅವರೆಲ್ಲ ಬರ್ತೀವಿ. ಅಂದರೆ ನಮ್ಮ ಪಕ್ಕದ ಮನೆಯವರು ಅಜ್ಜಿ ಇನ್ನೊಬ್ರು ಅವರೆಲ್ಲ ಬರ್ತೀವಿ ಅಂತ ಹೇಳಿದ್ರು. ಸೊ ನಾವೇ ಎಲ್ಲ ಹೋಗೋಣ ಅಂತೇಳಿ ಅಂದ್ಕೊಂಡು ಸೊ ನಾಳೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನೆಲ್ಲ ನೋಡಿ. ಮತ್ತು ನಿಮಗೆ ಬೇರೆ ಥರ ನನ್ನ ವ್ಲಾಗ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅದು ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಹ್ಯಾಪಿ ಬರ್ಡೇ ಹೇಳು ಸೋನು. ಒತ್ಕೆನಾ ಗುಂಡನ್ ಹ್ಯಾಪಿ ಬರ್ಡೇ ಕೆನಾ केक अतरी की देना नो ना ए सवर बसन जानो. ಇವತ್ತಿನ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನಾಳೆ ಬೆಟ್ಟದ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.